ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಾನು ದೀಪಾ. ಫ್ರೆಂಡ್ಸ್, ಹುಣಸೆ ಹಣ್ಣು ಎಂದ ತಕ್ಷಣ ಬಾಯಲ್ಲಿ ನೀರು ಬರಲು ಪ್ರಾರಂಭವಾಗುತ್ತದೆ. ಹುಣಸೆ ಮರ ಮುಪ್ಪಾದರೂ ಅದರ ಹುಳಿ ಮಾತ್ರ ಕಡಿಮೆ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಹಾಗೆ ಎಷ್ಟೇ ವರ್ಷ ಉರುಳಿದರೂ ಹುಣಸೆ ಹಣ್ಣಿನ ಆರೋಗ್ಯ ಪ್ರಯೋಜನಗಳು ಸಹ ದಿನದಿಂದ ದಿನಕ್ಕೆ ವೃದ್ಧಿಯಾಗುತ್ತಲೇ ಬರುತ್ತಿದೆ. ಸಾಮಾನ್ಯವಾಗಿ ಹುಣಸೆ ಹಣ್ಣನ್ನು ಅಡಿಗೆಗಳಲ್ಲಿ ಹೆಚ್ಚಾಗಿ ಬಳಸುತ್ತಾರೆ. ಅದರಲ್ಲೂ ನಾನ್-ವೆಜ್ ಅಡುಗೆ ಮಾಡಿದರೆ ಹುಣಸೆ ಹಣ್ಣು ಬೇಕೇ ಬೇಕಾಗುತ್ತದೆ. ಇನ್ನು ಸಾಂಬಾರು, ರಸಂ, ಚಟ್ನಿಗಳು, ರೈಸ್ ಬಾತ್ ಹೀಗೆ ಅನೇಕ ಅಡುಗೆಗಳಿಗೆ ಹುಣಸೆ ಹಣ್ಣನ್ನು ಬಳಸಲಾಗುತ್ತದೆ. ಏಕೆಂದರೆ ಇದು ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ಅಲ್ಲದೆ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುವುದು, ಹಾಗೆಯೇ ನಿಮ್ಮ ಹೃದಯ ರಕ್ತನಾಳದ ಆರೋಗ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಅಜೀರ್ಣವಾದರೆ ಮತ್ತು ಹೊಟ್ಟೆಯಲ್ಲಿ ತಳಮಳ ಆಗುತ್ತಿದ್ದರೆ ಇಂತಹ ಸಮಯದಲ್ಲಿ ಆದಷ್ಟು ನಾರಿನಂಶವಿರುವ ಆಹಾರಗಳು ಆಹಾರ ಕ್ರಮದಲ್ಲಿ ಇರುವಂತೆ ನೋಡಿಕೊಳ್ಳಬೇಕು. ಹಾಗಾಗಿ ನಾರಿನಂಶವಿರುವ ಆಹಾರಗಳನ್ನು ಸೇವಿಸುವ ಜೊತೆಗೆ ದಿನನಿತ್ಯದ ಆಹಾರ ಪದಾರ್ಥಗಳಲ್ಲಿ ಹುಣಸೆ ಹಣ್ಣನ್ನು ನಿಯಮಿತವಾಗಿ ಬಳಸುವುದರಿಂದ ಜೀರ್ಣಾಂಗದ ವ್ಯವಸ್ಥೆ ಸುಲಭವಾಗಿ ನಡೆಯುತ್ತದೆ. ಅಷ್ಟೇ ಅಲ್ಲದೆ ದೇಹದ ಒಳಗಿನ ಕರುಳಿನ ಚಲನೆ ಉತ್ತಮಗೊಂಡು ದೇಹದಿಂದ ವಿಷಕಾರಿ ತ್ಯಾಜ್ಯಗಳನ್ನು ಹೊರಹಾಕುವಲ್ಲಿ ಸಹಾಯವಾಗುತ್ತದೆ. ಜೊತೆಗೆ ಹೊಟ್ಟೆಯ ಪದರದ ಮೇಲೆ ಅಲ್ಲಲ್ಲಿ ಉಂಟಾಗುವ ಅಲ್ಸರ್ ಸಮಸ್ಯೆಯನ್ನು ದೂರ ಮಾಡಿ ಇನ್ನಿತರ ಉರಿಯೂತಗಳನ್ನು ಇಲ್ಲವಾಗಿಸುತ್ತದೆ. ಹುಣಸೆ ಹಣ್ಣಿನಲ್ಲಿ ನಾರಿನ ಅಂಶ ಹೆಚ್ಚಾಗಿರುವುದರಿಂದ ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಅಂಶವನ್ನು ಹೊರಹಾಕಿ ರಕ್ತ ಸಂಚಾರವನ್ನು ಸುಗಮಗೊಳಿಸಿ ಹೃದಯದ ಬಡಿತವನ್ನು ಸರಾಗವಾಗಿಸುವ ಅತ್ಯದ್ಭುತ ಗುಣ ಹುಣಸೆ ಹಣ್ಣಿಗೆ ಇದೆ ಎಂದು ಹೇಳುತ್ತಾರೆ. ಹಾಗೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳಲ್ಲಿ ಪ್ರಮುಖವಾದ ಅಂಗಗಳು ಎಂದರೆ ಅದು ನಮ್ಮ ಕಣ್ಣುಗಳು. ಇತರ ಬೇರೆ ಅಂಗಾಂಗಗಳಿಗೆ ಹೋಲಿಸಿದರೆ ಬಹಳ ಸೂಕ್ಷ್ಮವಾದ ಅಂಗಗಳು ಎಂದರೆ ನಮ್ಮ ಕಣ್ಣುಗಳೇ ಆಗಿರುತ್ತವೆ ಎಂದರೆ ತಪ್ಪಾಗಲಾರದು. ನಮ್ಮ ಮುಖದ ಸೌಂದರ್ಯದಲ್ಲಿ ನಮ್ಮ ಕಣ್ಣುಗಳ ಪಾತ್ರವು ದೊಡ್ಡದಿರುತ್ತದೆ. ಪ್ರತಿದಿನ ನಾವು ಹಾಸಿಗೆಯಿಂದ ಮೇಲೆದ್ದ ತಕ್ಷಣದಿಂದ ಹಿಡಿದು ರಾತ್ರಿ ಕಣ್ಣು ಮುಚ್ಚಿ ಮಲಗುವವರೆಗೂ ಕಣ್ಣುಗಳ ಕೆಲಸ ನಿರಂತರವಾಗಿ ನಡೆಯುತ್ತಲೇ ಇರುತ್ತದೆ. ಹಾಗಾಗಿ ದಿನನಿತ್ಯದ ಆಹಾರ ಕ್ರಮದಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ನಿಯಮಿತವಾಗಿ ಬಳಸುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಚರ್ಮದಲ್ಲಿನ ಕೊಳೆ ಕಲ್ಮಶವನ್ನು ತೆಗೆಯಲು ಹುಣಸೆ ಹುಳಿ ಬಳಕೆ ಮಾಡಬಹುದು. 1 ಚಮಚ ಹುಣಸೆ ಹುಳಿ ಮತ್ತು ಕಲ್ಲುಪ್ಪು ಹಾಕಿಕೊಳ್ಳಿ. ಇದಕ್ಕೆ 1 ಚಮಚ ಮೊಸರು ಅಥವಾ ಹಾಲಿನ ಕೆನೆ ಹಾಕಿ ಪೇಸ್ಟ್ ಮಾಡಿ. ಎಣ್ಣೆಯುಕ್ತ ಚರ್ಮದವರು ಮೊಸರು ಬಳಸಿ ಮತ್ತು ಒಣ ಚರ್ಮದವರು ಹಾಲಿನ ಕೆನೆ ಬಳಕೆ ಮಾಡಿ. ಈ ಮಿಶ್ರಣದಿಂದ ಮುಖವನ್ನು ಸ್ಕ್ರಬ್ ಮಾಡಿ. ಕೈ ಬೆರಳಿನಿಂದ ವೃತ್ತಾಕಾರದಲ್ಲಿ ಸ್ಕ್ರಬ್ ಮಾಡಿ. ಹುಣಸೆ ಹುಳಿಯಲ್ಲಿ ಇರುವಂತಹ ವಿಟಮಿನ್ ಸಿ ಮತ್ತು ಬಿ ಚರ್ಮದಲ್ಲಿನ ಸತ್ತ ಕೋಶಗಳನ್ನು ತೆಗೆಯುವುದು ಮತ್ತು ಚರ್ಮವು ಕಾಂತಿಯುತವಾಗುವಂತೆ ಮಾಡುತ್ತದೆ. ಹಾಗೆ ನಿಮಗೆ ಮಂಡಿ ನೋವಿದ್ದರೆ ಹುಣಸೆ ಬೀಜಗಳ ಪೇಸ್ಟ್ ಮಾಡಿ ಹಚ್ಚುವುದರಿಂದ ಮಂಡಿ ನೋವು ಮಾಯವಾಗುತ್ತದೆ. ಹುಣಸೆ ಹಣ್ಣಿನಂತೆಯೇ ಇದರ ಬೀಜಗಳು ಕೂಡ ಅಷ್ಟೇ ಆರೋಗ್ಯಕಾರಿಯಾಗಿದೆ. ಮನೆಯ ಬಳಿ ಹುಣಸೆ ಮರವಿದ್ದರೆ ಅಥವಾ ನಿಮಗೆ ಹುಣಸೆ ಕಾಯಿಗಳು ಸುಲಭವಾಗಿ ಲಭ್ಯವಿದ್ದರೆ ಒಂದಷ್ಟು ಕಾಯಿಗಳನ್ನು ತಂದ ಮೇಲೆ ಸಿಪ್ಪೆ ತೆಗೆದು ಒಳಗಿನ ಬೀಜಗಳನ್ನು ಹಸಿರು ಬಣ್ಣದ ಹುಣಸೆ ಹಣ್ಣಿನಿಂದ ಬೇರ್ಪಡಿಸಿ. ಈ ರೀತಿ ಬೀಜಗಳನ್ನು ಪೇಸ್ಟ್ ಮಾಡಿ ಮಂಡಿ ನೋವಿಗೆ ಹಚ್ಚೋದ್ರಿಂದ ಮಂಡಿ ನೋವು ಮಾಯವಾಗುತ್ತದೆ. ಹಾಗೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ.